ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕಾಂತಾರ ಸಿನಿಮಾ ಹಾಗೂ ಆ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಕಲಾವಿದರು ಒಂದಲ್ಲ ಒಂದು ವಿಚಾರಕ್ಕೆ ಪ್ರತಿದಿನ ಸುದ್ದಿ ಆಗ್ತಲೇ ಇದ್ದಾರೆ. ಈಗ ರಿಷಬ್ ಶೆಟ್ಟಿ ಅವರು ಕೂಡ ಒಂದು ವಿಶೇಷವಾದಂತಹ ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ. ಹಾಗಿದ್ರೆ ಯಾವುದಪ್ಪ ಅದು ವಿಶೇಷವಾದಂತಹ ಸುದ್ದಿ ಅಂತ ಹೇಳಿ ನೀವು ಕೇಳೋದಾದ್ರೆ ನೋಡಿ, ಪ್ರತಿ ವಾರ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಚಿಂಗ್ಗಳು ನಡೆಯುತ್ತೆ. ಅಂದರೆ ಇಂಟರ್ನೆಟ್ನಲ್ಲಿ ಬ್ರೌಸಿಂಗ್ ಮಾಡಿದಾಗ ಒಂದಷ್ಟು ಲಿಸ್ಟ್ಗಳು ಬರುತ್ತೆ. ಸೊ ಯಾವ ಸಿನಿಮಾ ನಂಬರ್ 1 ಸ್ಥಾನದಲ್ಲಿದೆ, ಯಾವ ಸೆಲೆಬ್ರಿಟಿ, ಯಾವ ಸಿನಿಮಾದ ಹೀರೋ ನಂಬರ್ 1 ಸ್ಥಾನದಲ್ಲಿದ್ದಾರೆ ಎನ್ನುವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಇಂಟರ್ನೆಟ್ ಯುಗದಲ್ಲಿ ಲೆಕ್ಕಾಚಾರಗಳು ಇದೆ. ಅದರ ಆಧಾರದ ಮೇಲೆ ಯಾರು ಮೇಲಿದ್ದಾರೆ, ಯಾರು ಕೆಳಗಿದ್ದಾರೆ ಎನ್ನುವಂಥ ಒಂದಷ್ಟು ಅಂಕಿಅಂಶಗಳು ಆಗಾಗ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅಂಥದ್ದೇ ಒಂದು ಅಂಕಿಅಂಶ ರಿಲೀಸ್ ಆಗಿರುವಂಥದ್ದು ಅದು IMDb ಅನ್ನುವಂಥದ್ದು. ಅದೇನು ಅಂಥೇಳಿ ನಾನು ಹೇಳ್ತಾ ಹೋಗ್ತೀನಿ. ಇದು ಜನಪ್ರಿಯ ಭಾರತೀಯ ಸೆಲೆಬ್ರಿಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ. ರಿಷಬ್ ಶೆಟ್ಟಿಗೆ 3ನೇ ಸ್ಥಾನ ಸಿಕ್ಕಿರುವಂಥದ್ದು. ಇದರಲ್ಲಿ ರುಕ್ಮಿಣಿ ವಸಂತ್ ಅವ್ರಿಗೂ ಕೂಡ ಇಲ್ಲಿ ಸ್ಥಾನ ಸಿಕ್ಕಿದೆ. 2022ರಲ್ಲಿ ತೆರೆಕಂಡಂಥ ಬ್ಲಾಕ್ ಬಸ್ಟರ್ ಚಿತ್ರ ಅದು ಕಾಂತಾರ ಪ್ರೀಕ್ವೆಲ್. ಈ ಕಾಂತಾರ ಪ್ರೀಕ್ವೆಲ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಗೆ ಈಗಾಗಲೇ IMDb ಅಂತ ಹೇಳಿ ಹೇಳಿದ್ನಲ್ಲ, ಅಂದರೆ ಇಂಟರ್ನೆಟ್ ಮೂವಿ ಡಾಟಾ ಬೇಸ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಭಾರತದ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿರ್ತಾರೆ, ಯಾರು ಕೊನೆಯ ಸ್ಥಾನದಲ್ಲಿರ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅನ್ನುವಂಥ ಒಂದಷ್ಟು ಕುತೂಹಲ ಸಿನಿ ಪ್ರೇಕ್ಷಕರಲ್ಲಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋವಂಥವ್ರಿಗೆ ಇದ್ದೇ ಇರುತ್ತೆ. ಸೊ ಅಂಥವರಿಗೋಸ್ಕರ ಈ ಥರದ ಒಂದಷ್ಟು ಅಂಕಿಅಂಶಗಳನ್ನು ಪ್ರತಿ ವಾರ ರಿಲೀಸ್ ಮಾಡ್ತಾರೆ. ಸೊ ಈ ವಾರ ಕೂಡ ಅದು ರಿಲೀಸ್ ಆಗಿದೆ. ಆ ಒಂದು ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಯಾವ ಸ್ಥಾನ ಸಿಕ್ಕಿದೆ, ಜೊತೆಗೆ ರುಕ್ಮಿಣಿ ವಸಂತ್ ಅವರಿಗೆ ಯಾವ ಸ್ಥಾನ ಸಿಕ್ಕಿದೆ ಅನ್ನುವಂಥ ಕುತೂಹಲ ಇರುವಂಥವರಿಗೆ ಬಹುಶಃ ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಉತ್ತರ ಸಿಗತ್ತೆ. ಖುಷಿ ಪಡಬೇಕಾಗಿರುವಂಥ ಒಂದು ಉತ್ತರ ಖಂಡಿತವಾಗ್ಲೂ ಸಿಗತ್ತೆ. ಹಾಗಿದ್ರೆ ಈ ಇಂಟರ್ನೆಟ್ ಮೂವಿ ಡಾಟಾ ಬೇಸ್ನ ಪ್ರಕಾರ ಈ ವಾರದ ಒಂದು ಸ್ಥಾನ ಯಾರಿಗೆ ಸಿಕ್ಕಿದೆ, ಅದು ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿದೆ, ಜೊತೆಗೆ ರುಕ್ಮಿಣಿ ವಸಂತ್ ಅವ್ರಿಗೂ ಸಿಕ್ಕಿದೆ. ಆದರೆ ಅದು ಎಷ್ಟನೆಯ ಸ್ಥಾನ? 2022ರಲ್ಲಿ ತೆರೆಕಂಡಂಥ ಬ್ಲಾಕ್ ಬಸ್ಟರ್ ಚಿತ್ರ ಕಾಂತಾರದ ಪ್ರೀಕ್ವೆಲ್ ಇದಾಗಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ನಿರ್ದೇಶನದೊಂದಿಗೆ ರಿಷಬ್ ಶೆಟ್ಟಿ ಅವರೇ ಆಕ್ಟ್ ಮಾಡಿದ್ದಾರೆ. ಕಾಂತಾರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ರಿಷಬ್ ಶೆಟ್ಟಿ. ಈಗ ಮತ್ತೊಮ್ಮೆ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಮಾಡೋದ್ರ ಮುಖಾಂತರ ಮತ್ತೊಂದು ಹೊಸ ಅಲೆಯನ್ನ ಸೃಷ್ಟಿಸಿದ್ದಾರೆ. ಈ ಬಾರಿ ಹೊಂಬಾಳೆ ಫಿಲ್ಮ್ಸ್ನ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಾಣ ಮಾಡಿರುವಂತಹ ಕಾಂತಾರ ಚಾಪ್ಟರ್ 1 ಮೂಲಕ ದಾಖಲೆಯನ್ನ ಬರೆದಿದ್ದಾರೆ. ಅದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ನಾವೆಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಅದರ ಜೊತೆಗೆ ಬಾಕ್ಸ್ ಆಫೀಸ್ ಗಳಿಕೆಯನ್ನು ಮೀರಿ ಚಿತ್ರ ಯಶಸ್ಸು ಕಂಡಿದೆ. ಈಗಾಗಲೇ 500 ಕೋಟಿ ಕಲೆಕ್ಷನ್ ಮಾಡಿದೆ. ಒಂದು ವಾರಕ್ಕೆ ಮೊದಲ ವಾರದಲ್ಲಿ 500 ಕೋಟಿ ಕ್ಲಬ್ ಸೇರಿಯಾಗಿದೆ ಕಾಂತಾರ ಚಾಪ್ಟರ್ 1. ಇದರ ಜೊತೆಗೆ ಇಂಟರ್ನೆಟ್ ಮೂವಿ ಡಾಟಾ ಬೇಸ್ನ ಪ್ರಕಾರ ಭಾರತದ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಈಗ ತಾರೆಯರಲ್ಲಿ ರಿಷಬ್ ಶೆಟ್ಟಿ ಮೇಲ್ ಹೋಗಿದ್ದಾರೆ. ಅಂದರೆ ಇತ್ತೀಚಿನ ಸಾಪ್ತಾಹಿಕ ಶ್ರೇಯಾಂಕದಲ್ಲಿ ರಿಷಬ್ ಅವರಿಗೆ 75ನೇ ಸ್ಥಾನ ಇತ್ತು. ಆದರೆ ಈಗ ಸಡನ್ ಆಗಿ ಅವರು ಜಂಪ್ ಆಗಿದ್ದಾರೆ, ಅದು 3ನೇ ಸ್ಥಾನಕ್ಕೆ. ಇದು ನಾವೆಲ್ಲರೂ ಖುಷಿ ಪಡಬೇಕಾಗಿರುವಂಥ ವಿಚಾರ. ಅದಕ್ಕೆ ಕಾರಣ ಕಾಂತಾರದ ಸಕ್ಸಸ್. 75ನೇ ಸ್ಥಾನದಲ್ಲಿದ್ದರು ರಿಷಬ್ ಶೆಟ್ಟಿ, ಆದರೆ ಈಗ ನೋಡಿ ಸಡನ್ ಆಗಿ 3ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಇದು ಅವರ ಒಂದು ಶ್ರಮಕ್ಕೆ ಸಿಕ್ಕಿರುವಂತಹ ಪ್ರತಿಫಲ. ಅವರ ಸಹನಟಿ ಅಂದರೆ ಅವರಿಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದಂಥವರು ರುಕ್ಮಿಣಿ ವಸಂತ್, ಅವರು 37ನೇ ಸ್ಥಾನದಲ್ಲಿದ್ದರು. ಈಗ ಅವರು 5ನೇ ಸ್ಥಾನಕ್ಕೆ ಏರಿದ್ದಾರೆ. ಸೊ ಇಂಟರ್ನೆಟ್ ಮೂವಿ ಡಾಟಾ ಬೇಸ್ನ ಒಂದು ಆಧಾರದ ಮೇಲೆ ಈಗ ರಿಷಬ್ ಶೆಟ್ಟಿ ಮತ್ತೆ ರುಕ್ಮಿಣಿ ವಸಂತ್ ಇಬ್ಬರು ಕೂಡ 3 ಮತ್ತು 5ನೇ ಸ್ಥಾನದಲ್ಲಿದ್ದಾರೆ. ಇದು ಇಡೀ ಜಗತ್ತಿಗೆ ಅಚ್ಚರಿಯನ್ನು ಉಂಟು ಮಾಡುವಂತಹ ವಿಚಾರ. ಆದರೆ ನಮ್ಮ ಕನ್ನಡಿಗರಿಗೂ ಹೆಮ್ಮೆ ಪಡುವಂತಹ ವಿಚಾರ, ಜೊತೆಗೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಹೆಮ್ಮೆ ಪಡುವಂತಹ ವಿಚಾರ.
ಇನ್ನು ಚಿತ್ರದಲ್ಲಿ ಇನ್ನೂ ಒಂದಷ್ಟು ಜನ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಬಾಲಿವುಡ್ ನಟ ಗುಲ್ಶನ್ ದೇವಯ್ಯ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರು 213ನೇ ಸ್ಥಾನದಲ್ಲಿ ಇದ್ರಂತೆ. ಬಟ್ ಕಾಂತಾರದ ಸಕ್ಸಸ್ನಿಂದಾಗಿ ಅವರು 22ನೇ ಸ್ಥಾನಕ್ಕೆ ಬಂದಿದ್ದಾರೆ. ನೋಡಿ ಗ್ಯಾಪ್ ಎಷ್ಟೊಂದಿದೆ, 213ನೇ ಸ್ಥಾನ ಎಲ್ಲಿ, 22ನೇ ಸ್ಥಾನ ಎಲ್ಲಿ. ಸೊ ಇವರು ತುಂಬಾ ಡಿಫ್ರೆನ್ಸ್ನಿಂದಾಗಿ 22ನೇ ಸ್ಥಾನಕ್ಕೆ ಬಂದಿದ್ದಾರೆ. ಜೊತೆಗೆ ಇಲ್ಲಿ ಏರಿಕೆಯ ಭಾಷೆಗಳು ಮತ್ತೆ ಪ್ರದೇಶಗಳನ್ನ ಮೀರಿ ಕಾಂತಾರ ಚಾಪ್ಟರ್ 1 ಭಾರತಾದ್ಯಂತ ಪ್ರೇಕ್ಷಕರೊಂದಿಗೆ ಹೇಗೆ ಸಂಪರ್ಕವನ್ನ ಹೊಂದಿದೆ ಅನ್ನೋದನ್ನ ಇಲ್ಲಿ ಪ್ರತಿಬಿಂಬಿಸ್ತಾ ಇದೆ. ಅಂದ್ರೆ ಭಾಷೆಯ ಎಲ್ಲೆಯನ್ನು ಮೀರಿ ಈ ಒಂದು ಇಂಟರ್ನೆಟ್ ಮೂವಿ ಡಾಟಾ ಬೇಸ್ನಲ್ಲಿ ಕಾಂತಾರ ಚಾಪ್ಟರ್ 1 ಯಾವ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಪ್ರೇಕ್ಷಕರೊಂದಿಗೆ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗಿದೆ. ಜೊತೆಗೆ 30 ದೇಶಗಳಲ್ಲಿ ಸ್ಕ್ರೀನ್ಗಳಲ್ಲಿ ಕಾಂತಾರ ಸಿನಿಮಾ ಓಡ್ತಾ ಇರೋದ್ರಿಂದಾಗಿ ಒಂದು ರೀತಿ ವಿಶ್ವಕ್ಕೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪರಿಚಯ ಆಗಿರೋದ್ರಿಂದಾಗಿ ಇದು ಈ ಡಾಟಾ ಬೇಸ್ನಲ್ಲಿ ನಿಜಕ್ಕೂ 3ನೇ ಸ್ಥಾನ 5ನೇ ಸ್ಥಾನ ಬಂದಿರುವಂಥದ್ದು. ಜೊತೆಗೆ ಗುಲ್ಶನ್ ದೇವಯ್ಯ ಅವ್ರಿಗೆ 22ನೇ ಸ್ಥಾನ ಬಂದಿರೋದು ನಾವು ಅಚ್ಚರಿ ಪಡಬೇಕಾಗಿರುವಂಥ ವಿಚಾರ. ಪ್ರೇಕ್ಷಕರೊಂದಿಗೆ ಹೇಗೆ ಸಿನಿಮಾ ಕನೆಕ್ಟ್ ಆಗಿದೆ ಅನ್ನೋದನ್ನ ಈ ಒಂದು ಅಂಕಿಅಂಶಗಳು ಹೇಳ್ತಾ ಇದೆ. ಅಕ್ಟೋಬರ್ 2ನೇ ತಾರೀಕು ಕಾಂತಾರ ಬಿಡುಗಡೆಯಾಗಿರುವುದು. ಚಾಪ್ಟರ್ 1 ಈಗಾಗಲೇ ವಿಶ್ವದಾದ್ಯಂತ ಗಲ್ಲಾಪೆಟ್ಟಿಗೆಯಲ್ಲಿ 450 ಕೋಟಿಗೂ ಅಧಿಕ ಗಳಿಕೆಯನ್ನು ಕಂಡಿದೆ. ಈಗ 500 ಕೋಟಿಗೂ ಮೀರಿ ಅದರ ಕಲೆಕ್ಷನ್ ಹೆಚ್ಚಾಗುತ್ತೆ ಎನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನವನ್ನು ಮುಂದುವರಿಸಿದೆ. ಕರಾವಳಿ ಕರ್ನಾಟಕದ ಭೂದೃಶ್ಯಗಳನ್ನು ಜೀವಂತಗೊಳಿಸುವಂಥ ಛಾಯಾಗ್ರಾಹಕ ಅರವಿಂದ್ ಕಶ್ಯಪ್ ಅವರ ಕೈಚಳಕ ಇದರಲ್ಲಿದೆ. ವಿ ಅಜನೀಶ್ ಲೋಕನಾಥ್ ಅವರ ಸ್ಮರಣೀಯ ಹಿನ್ನೆಲೆ ಸಂಗೀತ ಕೂಡ ಈ ಚಿತ್ರಕ್ಕೆ ಇದೆ. ನಮ್ಮ ಚಿತ್ರದ ಕಾಂತಾರ ಚಿತ್ರದ ಒಂದು ಮೇನ್ ಪಾಯಿಂಟ್, ಪ್ಲಸ್ ಪಾಯಿಂಟ್ ಅಂತಂದ್ರೆ ಅದು ಮ್ಯೂಸಿಕ್. ಸೊ ಅಜನೀಶ್ ಲೋಕನಾಥ್ ಅವರ ಮೋಡಿ ಕೊಟ್ಟಂತ ಹೃದಯಗಳನ್ನ ಕಾಂತಾರ ಚಿತ್ರದ ಮೂಲಕ ಗೆಲ್ಲೋಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಚಿತ್ರ ಬಹಳ ವ್ಯಾಪಕವಾಗಿ ವಿಶ್ವದಾದ್ಯಂತ ಪ್ರಶಂಸೆಯನ್ನ ಪಡ್ಕೊಂಡಿದೆ. 2022ರಲ್ಲಿ ತೆರೆ ಕಂಡ ಬ್ಲಾಕ್ ಬಸ್ಟರ್ ಚಿತ್ರ ಕಾಂತಾರ ಪ್ರೀಕ್ವೆಲ್ ಇದಾಗಿರುವಂಥದ್ದು. ಅದು ಆ ಒಂದು ಸಿನಿಮಾದ ಒಂದು ಸಕ್ಸಸ್ ಹೇಗಿತ್ತು ಅದಕ್ಕಿಂತ ಡಬಲ್ ಸಕ್ಸಸ್ ಅನ್ನ ಚಾಪ್ಟರ್ 1 ಗಳಿಸ್ತಾ ಇರುವಂಥದ್ದು. ನಿರ್ದೇಶನದೊಂದಿಗೆ ರಿಷಬ್ ಆಕ್ಟ್ ಕೂಡ ಮಾಡಿದ್ದಾರೆ. ಸೊ ಎರಡನ್ನೂ ನಿಭಾಯಿಸಿರೋದ್ರಿಂದಾಗಿ ಸೊ ಅವರ ಟ್ಯಾಲೆಂಟನ್ನು ನಮ್ಮ ಭಾರತೀಯ ಚಿತ್ರರಂಗದ ನಟರು ಹಾಗೆ ನಿರ್ದೇಶಕರು, ಕಲಾ ತಂತ್ರಜ್ಞರೆಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ, ಹಾಡಿ ಹೊಗಳಿದ್ದಾರೆ. ಇನ್ನು ರಣಬೀರ್ ಕಪೂರ್ 18ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮೃಣಾಲ್ ಠಾಕೂರ್, ಇದು ಬಾಲಿವುಡ್ ಸ್ಟೋರಿ ಆದರೆ ಬಾಲಿವುಡ್ ಮಂದಿ. ರಣಬೀರ್ ಕಪೂರ್ ಇಲ್ಲಿ 18ನೇ ಸ್ಥಾನದಲ್ಲಿದ್ದರೆ ಮೃಣಾಲ್ ಠಾಕೂರ್ 23ನೇ ಸ್ಥಾನದಲ್ಲಿದ್ದಾರೆ. ಅಂಥ ತಾರೆಯರನ್ನು ಮೀರಿಸಿ ನಮ್ಮ ಕನ್ನಡದ ನಟರು ರಿಷಬ್ ಶೆಟ್ಟಿ ಮತ್ತೆ ರುಕ್ಮಿಣಿ ವಸಂತ್ ಮತ್ತೆ 3ನೇ ಸ್ಥಾನ ಹಾಗೆ 5ನೇ ಸ್ಥಾನವನ್ನು ಅಲಂಕರಿಸಿದಾರಲ್ಲ, ಅದು ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಆದ್ರೆ ನೋಡಿ, ಕಾಂತಾರ ಚಿತ್ರದ ತಾರೆಯರು ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನ ಪಡೆದಿರೋದು ಪ್ರಾದೇಶಿಕ ಚಿತ್ರಗಳಿಗೆ ಒಂದು ಸ್ಫೂರ್ತಿಯಾಗಿರುವಂತಹ ವಿಚಾರ. ಇಂತಹ ಸಿನಿಮಾಗಳು ಮತ್ತಷ್ಟು ಮಗದಷ್ಟು ಬರಲಿ ಅನ್ನುವಂಥದ್ದು ಸಿನಿ ಪ್ರೇಕ್ಷಕರ ಆಶಯ. ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾಂತಾರ ಸಿನಿಮಾ ಸಕ್ಸಸ್ ಆಗಲಿ ಅನ್ನುವಂಥದ್ದು ಎಲ್ಲರ ಹಾರೈಕೆ. ಗೊತ್ತಿಲ್ಲ, ಮತ್ತೆ ಕಾಂತಾರ ಚಾಪ್ಟರ್ 2 ಬರುತ್ತೆ ಅನ್ನುವಂಥ ಹಿಂಟನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಅದು ಇದಕ್ಕಿಂತ ಡಬಲ್ ಸಕ್ಸಸ್ ಕಾಣಲಿ, ನಂಬರ್ 1 ಸ್ಥಾನಕ್ಕೆ ರಿಷಬ್ ಶೆಟ್ಟಿ ಬರಲಿ ಅನ್ನುವಂಥ ಒಂದು ವಿಶ್ ಸಿನಿ ಪ್ರೇಕ್ಷಕರದ್ದಾಗಿದೆ. ಸೊ ಹಾಗಿದ್ರೆ ಈ ಒಂದು ವಿಚಾರ ರಿಷಬ್ ಶೆಟ್ಟಿ ಮತ್ತೆ ರುಕ್ಮಿಣಿ ವಸಂತ ನೋಡಿ, ಎರಡೂ ಕೂಡ ಆರ್ ಅನ್ನುವಂಥ ಇನ್ಷಿಯಲ್ ಇಂದ ಬಂದಿರುವಂಥದ್ದು. ಒಂದು ರಿಷಬ್, ಇನ್ನೊಂದು ರುಕ್ಮಿಣಿ. ಬಹುಶಃ ಆರ್ ಅನ್ನುವ ಇನ್ಷಿಯಲ್ಗೆ ಮತ್ತೆ ಕೆ ಅನ್ನುವ ಲೆಟರ್ಗೆ ಬಹಳ ಅದೃಷ್ಟ ಚಿತ್ರರಂಗದಲ್ಲಿ ಇದೆ ಅನ್ನೋದನ್ನ ಮತ್ತೊಮ್ಮೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಪ್ರೂವ್ ಮಾಡಿದೆ.